ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ ರಂಗನಾಥ್. ಎಕ್ಸ್ರೇ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕದನ ವಿರಾಮ ವಿಚಾರದಲ್ಲಿ ಅಮೆರಿಕ ಯೂಟರ್ನ್. ಭಾರತ ಪಾಕ್ ನಡುವೆ ಮಧ್ಯಸ್ಥಿಕೆ ಮಾಡಿಲ್ಲ, ಸಮಸ್ಯೆ ಬಗೆಹರಿಸೋಕೆ ಯತ್ನಿಸಿದ್ದೇನೆ ಎಂದ ಟ್ರಂಪ್. ಬೂಟಾಟಿಕೆಗೆ 4 ಫ್ಲೈಟ್ ಕಳಿಸೋದು ಬಿಟ್ರೆ ಏನೂ ಮಾಡಿಲ್ಲ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಘೋರ ಅವಮಾನ. ಯೋಧರ ಶೌರ್ಯವನ್ನ ಅವಮಾನಿಸಿದ ಕೊತ್ತೂರು ಮಂಜುನಾಥ್. ಮೂವತ್ತಾರು ಗಂಟೆಗಳಲ್ಲಿ 8 ಟೆರರಿಸ್ಟ್ಗಳ ಹತ್ಯೆ. ಉಗ್ರರು ಸಾಫ್ ಕಾಶ್ಮೀರ ಕ್ಲೀನ್ ಮಾಡ್ತಿದೆ ಸೇನೆ. ಪುಲ್ವಾಮಾದಲ್ಲಿ ರಿಪಬ್ಲಿಕ್ ಡೇರಿಂಗ್ ರಿಪೋರ್ಟಿಂಗ್. ಸಿಂಧೂ ನದಿ ಒಪ್ಪಂದ ರದ್ದತಿ ಮುಂದುವರಿಕೆ. ಪಾಕ್ ಜೊತೆ ಪಿಒಕೆ ಬಗ್ಗೆ ಮಾತ್ರ ಮಾತುಕತೆ. ಜಿನ್ನಾ ಲ್ಯಾಂಡ್ಗೆ ಜೈಶಂಕರ್ ಮತ್ತೆ ಎಚ್ಚರಿಕೆ. ಟರ್ಕಿಗೆ ಶಾಕ್ ಮೇಲೆ ಶಾಕ್ ಕೊಟ್ಟ ಭಾರತ. ಸೌದಿ ಏವಿಯೇಷನ್ ಪರವಾನಗಿ ರದ್ದು ಮಾಡಿದ ಸರ್ಕಾರ. ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕ್ಯಾನ್ಸಲ್ ಮಾಡಿ ಆದೇಶ. ನಮಸ್ಕಾರ, ಮತ್ತೊಮ್ಮೆ ಎಕ್ಸ್ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ 2 ದಿನದ ಹಿಂದೆ ಸಾಮೂಹಿಕ ರಾಷ್ಟ್ರೀಯತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿ, ಉದ್ದೇಶ ಇದ್ದಿದ್ದಷ್ಟೇ. ಯಾವುದೋ ಇಂಡಿಯಾ ಪಾಕಿಸ್ತಾನ ನಡುವಿನ ಮ್ಯಾಚ್ ಸಂದರ್ಭದಲ್ಲೋ ಅಥವಾ ಪಾಕಿಸ್ತಾನ ಹಾಗೆ ಭಾರತದ ನಡುವಿನ ಈ ರೀತಿಯ ಯುದ್ಧದ ಪರಿಸ್ಥಿತಿಯಲ್ಲೋ ಮಾತ್ರ ನಾವೆಲ್ಲರೂ ಒಂದು ಅನ್ನೋ ರೀತಿಯ ಮನಸ್ಥಿತಿ ಬಂದರೆ ಸಾಕಾಗುವುದಿಲ್ಲ. ಭಾರತ ಇಡಿಯಾಗಿ ಒಂದು, ಭಾರತೀಯರು ಇಡಿಯಾಗಿ ಒಂದು ಅನ್ನೋ ಮನಸ್ಥಿತಿ ಪ್ರತಿದಿನ ಪ್ರತಿ ಕ್ಷಣ ಇರಬೇಕು. ನೇಷನ್ ಫಸ್ಟ್ ಕೇವಲ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಘೋಷವಾಕ್ಯ ಮಾತ್ರವಲ್ಲ, ಇಡೀ ಭಾರತೀಯರ ಘೋಷವಾಕ್ಯ ಆಗಿರಬೇಕು ಅಂತ ಹೇಳಿ. ಪಾಕಿಸ್ತಾನದಿಂದ ಬಂದ ಪಾಕಿಸ್ತಾನ ಪೋಷಿತ ಉಗ್ರರು ಭಾರತದ ಅಮಾಯಕ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದ ವಿಚಾರ ಆಗಿರಬಹುದು, ಅಥವಾ ಪಾಕಿಸ್ತಾನದ ದಾಳಿಗೆ ಭಾರತ ಕೊಟ್ಟ ದಿಟ್ಟ ಪ್ರತಿಕ್ರಿಯಾ ವಿಚಾರ ಆಗಿರಬಹುದು. ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅನ್ನೋದು ಕೂಡ ನಮ್ಮ ಇಡೀ ಆ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ಆದರೆ ನಮ್ಮ ರಾಜಕಾರಣಿಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಕಾಂಟ್ರವರ್ಸಿ ಮಾಡದೆ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅನ್ಸತ್ತೆ. ಇಷ್ಟು ದಿನ ತೆಪ್ಪಗಿದ್ದ ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಒಬ್ಬೊಬ್ಬರೇ ಬಾಲ ಬಿಚ್ಚೋ ಪ್ರಾರಂಭ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಇಡೀ ಜಗತ್ತೇ ಕೊಂಡಾಡ್ತಾ ಇರುವ ಭಾರತದ ಈ ದಿಟ್ಟ ಕಾರ್ಯಕ್ರಮ. ಈ ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ನ ನಾಯಕರೊಬ್ಬರು ಅಪಹಾಸ್ಯ ಮಾಡಿ ಮಾತನಾಡಿದ್ದಾರೆ. ಅಪಹಾಸ್ಯ ಮಾಡಿರೋದು ಕೇವಲ ಆಪರೇಷನ್ ಸಿಂಧೂರದ ಬಗ್ಗೆ ಮಾತ್ರವಲ್ಲ, ನಮ್ಮ ಭಾರತೀಯ ಸೇನೆಯ ಪರಾಕ್ರಮದ ಬಗ್ಗೆ, ನಮ್ಮ ಭಾರತೀಯ ಸೈನಿಕರ ಶೌರ್ಯಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನ ಶಾಸಕ ಕೊತ್ತೂರು ಮಂಜು ವಿವಾದಾತ್ಮಕ ಹೇಳಿಕೆ. ಭಾರತ ಬೂಟಾಟಿಕೆಗೆ 4 ಫ್ಲೈಟ್ಗಳನ್ನ ಮೇಲ್ ಕಳಿಸಿದ್ದು ಬಿಟ್ರೆ ಬೇರೆ ಏನೂ ಮಾಡೇ ಇಲ್ವಂತೆ ಕೊತ್ತೂರು ಮಂಜುನಾಥ್ ಅವರ ಪ್ರಕಾರ. 26 ಮಹಿಳೆಯರ ಕುಂಕುಮಕ್ಕೆ ಬೆಲೆ ಇಷ್ಟೇನಾ ಅಂತ ಕೇಳಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಸಿಕ್ಕ ಪರಿಹಾರ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಕೋಲಾರದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ರಿಸರ್ಚ್ ಅಂತ ಹೇಳಿ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, ಹೋಮ್ವರ್ಕ್ ಅಂತ ಎಷ್ಟು ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಅಟ್ಲೀಸ್ಟ್ ನ್ಯೂಸ್ ಚಾನೆಲ್ಗಳನ್ನ ಎಷ್ಟು ನೋಡ್ತಾರೋ ಗೊತ್ತಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ದೇಶದಲ್ಲಾಗ್ತಾ ಇರುವ ಮಹತ್ತರ ಬೆಳವಣಿಗೆ ಇದ್ರ ಬಗ್ಗೆ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದು ಬೇಡವಾ? ಶಾಸಕರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ, ಅಡ್ವೈಸ್ ಮಾಡ್ಲಿಕ್ಕೆ ಅಂತಾನೆ ತಿಳಿದ ಬುದ್ಧಿವಂತ ಅಧಿಕಾರಿಗಳಿರ್ತಾರೆ. ಅಟ್ಲೀಸ್ಟ್ ಅವ್ರ ಜೊತೆ ಮಾತುಕತೆ ನಡೆಸಬೇಕಲ್ಲ. ಬರೀ ಡೀಲಿಂಗು ಮತ್ತೊಂದು ಮಗದೊಂದು ಅಷ್ಟೇನಾ ಶಾಸಕರು ಮಾಡಬೇಕಾಗಿರೋದು? ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ತಿಳ್ಕೊಳ್ಳಿ ಅಲ್ಲ. ನಿಮ್ಮ ಕೈ ಕೆಳಗಿರುವ ಅಧಿಕಾರಿಗಳ ಬಳಿಯಲ್ಲಿ ತಿಳ್ಕೊಳ್ಳಿ ಅಲ್ಲ, ಏನಾಗ್ತಾ ಇದೆ, ಯಾವ ರೀತಿ ಉತ್ತರ ಕೊಟ್ಟಿದೆ ಭಾರತ. ಸ್ಯಾಟಲೈಟ್ ಇಮೇಜ್ಗಳ ಸಮೇತ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರೋದು, ಪಾಕಿಸ್ತಾನದ ಪ್ರಮುಖ ವಾಯು ನೆಲೆಗಳನ್ನ ಧ್ವಂಸ ಮಾಡಿರೋದು. 100ಕ್ಕಿಂತ ಹೆಚ್ಚು ಉಗ್ರರು. ಇವತ್ತು ಕೂಡ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಕೊತ್ತೂರು ಮಂಜುನಾಥ್ ಅವರೇ, ನಿಮ್ಮ ಹೆಸರನ್ನು ತಪ್ಪಾಗಿ ಹೇಳಿದ್ರು ನನಗೇನು ಬೇಜಾರಿಲ್ಲ. ದೇಶದ ಬಗ್ಗೆನೇ ತಪ್ಪಾಗಿ ಮಾತಾಡ್ತೀರಿ ತಾವು.
ಇವತ್ತು ಕೂಡ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗಿನಿಂದ ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಈ ಆಪರೇಷನ್ ಕೆಲ್ಲರ್ ನಡೀತಾ ಇರುವ ಜಾಗದಿಂದಲೇ ನಿಂತು ಲೈವ್ ಕೊಟ್ಟಿದ್ದಾರೆ. ಒಂದು 5 ನಿಮಿಷ ಪುರ್ಸೋತ್ ಮಾಡ್ಕೊಂಡು ಟಿವಿ ನೋಡಿಯಲ್ಲ, ನ್ಯೂಸ್ ಚಾನೆಲ್, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ. ಯಾವ ರೀತಿ ಪ್ರತೀಕಾರ ಭಾರತ ತೆಗೆದುಕೊಳ್ತಾ ಇದೆ, ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ತಿಳ್ಕೋಬೇಕಲ್ಲ ಒಬ್ಬ ಜನಪ್ರತಿನಿಧಿಯಾಗಿ. ಮಾಧ್ಯಮದವರು ಮೈಕನ್ನ ಇಟ್ರು ಅಂದ ತಕ್ಷಣ ಬಾಯಿಗೆ ಬಂದ ರೀತಿ ಹೇಳಿಕೆ 4 ಫ್ಲೈಟ್ ಅನ್ನ ಹಾರಿಸಿದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ಬಹುಶಃ ಅದೊಂದು ಕ್ಲಿಪ್ಪಿಂಗ್ ಎಲ್ಲ ಸೋಷಿಯಲ್ ಮೀಡಿಯಾ ರೀಲ್ಸ್ ಅಲ್ಲಿ ನೋಡಿದ್ದಾರೆ ಅನ್ಸುತ್ತೆ, ಯಾರೋ ಫಾರ್ವರ್ಡ್ ಮಾಡಿದ್ದಾರೆ ಅನ್ಸುತ್ತೆ ವಾಟ್ಸ್ಆಪ್ ಅಲ್ಲಿ. 4 ಫೈಟರ್ ಜೆಟ್ಗಳು ಹೋಗಿದೆ ಅಂತ ಹೇಳಿ. ಅದಾದ ಮೇಲೂ ಕೂಡ ಅನೇಕ ಸ್ವರೂಪದ ಪ್ರತೀಕಾರವನ್ನ, ದಿಟ್ಟ ಪ್ರತೀಕಾರವನ್ನ ಭಾರತ ತೆಗೆದುಕೊಂಡಿದೆ. ಕೊತ್ತೂರು ಮಂಜುನಾಥ್ ಅವರೇ, ನೀವು ಹಿಂಗೆ ಹೇಳಿಕೆ ನೀಡ್ತಾ ಇದ್ರೆ ನಿಮಗೂ ಒಂದು ಪಾಕಿಸ್ತಾನಕ್ಕೆ ಫ್ಲೈಟ್ ಟಿಕೆಟ್ ಅನ್ನ ನಿಮ್ಮದೇ ಕ್ಷೇತ್ರದ ಮತದಾರರು ತಮ್ಮ ಸ್ವಂತ ದುಡ್ಡಿನಲ್ಲಿ ಬುಕ್ ಮಾಡಿಕೊಡ್ತಾರೆ. ದಯವಿಟ್ಟಲ್ಲಿ ಹೋಗು. ಭಾರತದ ಬಗ್ಗೆ, ಭಾರತದ ಸೈನಿಕರ ಬಗ್ಗೆ, ಭಾರತ ಸರ್ಕಾರ ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಇಡೀ ಭಾರತೀಯರಿಗೆ ಹೆಮ್ಮೆ ಇರೋ ಸಂದರ್ಭದಲ್ಲಿ ಕೊತ್ತೂರು ಮಂಜುನಾಥ್ ಅವರಿಗೆ ಅನುಮಾನ ಇರುವವರಿಗೆ ಇದೀಗ ಹೇಳಿ ಮಾಡಿಸಿದ ಜಾಗ ಅಂದ್ರೆ ಪಾಕಿಸ್ತಾನ. ಅಲ್ಲೂ ಕೂಡ ಹಿಂಗೇನೆ. ಅಲ್ಲಿನ ಸರ್ಕಾರ ತೆಗೆದುಕೊಳ್ತಿರೋ ಕ್ರಮ, ಸೇನೆ ಮೇಲಿನ ಭರವಸೆ ಎಲ್ಲವನ್ನ ಕೂಡ ಕಳ್ಕೊಂಡಿದ್ದಾರೆ ಪಾಕಿಸ್ತಾನದ ಜನ. ಬಹುಶಃ ಇವರು ಕೂಡ ಅದೇ ಮನಸ್ಥಿತಿ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ 4 ಫ್ಲೈಟ್ಗಳನ್ನ ಬೂಟಾಟಿಗೆ ಹಾರಿಸಿದಂತೆ. ಅದನ್ನ ಬಿಟ್ರೆ ಭಾರತ ಇನ್ನೇನು ಮಾಡಿಲ್ಲ ಭಾರತ ಸರ್ಕಾರ ಅಂತ ಹೇಳ್ತಿದ್ದಾರೆ. ಬಹುಶಃ ಅವರ ಹೇಳಿಕೆಯ ಕ್ಲಿಪ್ಪಿಂಗ್ ಇದೆ, ಬೈಟ್ ಇದೆ, ಅವ್ರದ್ದು ಕೇಳಿಸ್ಕೊಳ್ಳಿ. ಇವರೊಂದು ಏನು ಮಾಡಿಲ್ಲ, ಏನ್ ಮಾಡಿದ್ದಾರೆ? ಸುಮ್ಮನೆ ಬೂಟಾಟಿಕೆಗೆ 4 ಫ್ಲೈಟ್ ಮೇಲೆ ಕಳಿಸ್ಬಿಟ್ಟು ಬಂದ್ಬಿಟ್ಟು ಇದ್ ಮಾಡೋದಾ? ಇದಕ್ಕೆ ಪರಿಹಾರನ ಇದು? 26-28 ಜನ ನಮ್ಮ ಭಾರತೀಯರಿಗೆ ಗಂಡಸರು ಸತ್ತರಲ್ಲ, ಆ ಹೆಣ್ಮಕ್ಳಿಗೆ ಇದೇನಪ್ಪ ಪರಿಹಾರ ಕೊಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಸಮಾಧಾನ ಮಾಡೋದು? ಆ ಹೆಣ್ಮಕ್ಳಿಗೆ ಇದೇನ ನೀವು ಗೌರವ ಕೊಡೋದು? ಏನ್ ಮಾಡ್ಬಿಟ್ಟಿದೀವಿ? ಅಲ್ಲಿ ಹೊಡೆದ್ ಬಿಟ್ವಿ, ಇಲ್ಲಿ ಹೊಡೆದ್ ಬಿಟ್ವಿ. ಇನ್ನೊಂದು ನಿಮ್ ಟಿವಿಗಳಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ, ಎಲ್ಲ ನೀವು ತೋರಿಸೋದೊಂದಾದ್ರೆ ಅವ್ರು ತೋರಿಸೋದೊಂದು, ಅವ್ರು ತೋರಿಸೋದು ಇವರೊಂದು. ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇವ್ರು ಹಿಂಗ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಹಿಂಗ್ ಹೊಡೆದವ್ರೆ ಅಂತ ಹೇಳ್ತಾರೆ. ಯಾವ್ದು ನಂಬೋದು, ಯಾವ್ದು ಬಿಡೋದು? ಯಾರು ಹೊಡೆದಿದ್ದಾರೆ ಅಂತ ಏನ್ ಡಿಕ್ಲರೇಷನ್, ಯಾರು ಸತ್ತಿದ್ದಾರೆ, ಏನಾಗಿದೆ, ಏನು? ನಾವು ಸಾಮಾನ್ಯ ಪ್ರಜೆಗಳ ಮೇಲೆ ಎಲ್ಲೇ ಆಗಲಿ ವಾರ ಮಾಡುವಂತದನ್ನ ನಾವು ವಿರೋಧ ಮಾಡ್ತೇವೆ. ಸಾಮಾನ್ಯ ಪಾಕಿಸ್ತಾನ ಪ್ರಜೆಗಳಾಗ್ಬೋದು, ಕರ್ನಾಟಕ ಪ್ರಜೆಗಳಾಗ್ಬೋದು, ಭಾರತ ದೇಶ ಪ್ರಜೆಗಳಾಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಚೈನಾ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ಯಾವುದೇ ದೇಶದ ಸಾಮಾನ್ಯ ಪ್ರಜೆಗಳ ಮೇಲೆ ವಿರೋಧ, ಏನಾದ್ರೂ ವಾರ್ ಮಾಡೋದು ಇಂಥದ್ದು ಮಾಡಿದ್ರೆ ನಾವು ವಿರೋಧನೇ ಅದಕ್ಕೆ. ಆದ್ರೆ ಅಷ್ಟು ಈಸಿಯಾಗಿ ನಮ್ಮ ಬಾರ್ಡರ್ ಒಳಗಡೆ ಬಂದು 3 ದಿವಸದಿಂದ ಅಲ್ಲೇ ಓಡಾಡ್ಕೊಂಡಿದ್ದು ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಫೈರ್ ಮಾಡಿ ಗಂಡಂದ್ರ ಹೆಂಡತಿರ್ ಮುಂದೆ ಗಂಡಂದ್ರನ್ನ ಒಡೆದು, ಆ ಮಕ್ಕಳ ಮುಂದೆ ಒಡೆದು ಸಾಯಿಸಿ ಅವ್ರು ಹೋದ್ರೆ ಯಾರಾದ್ರೂ ತಟ್ಕೊಳ್ಳೋಕಾಗುತ್ತಾ? ಯಾರಾದ್ರೂ ಅವ್ರೇನೋ ಹೆಣ್ಮಕ್ಳು ಗಟ್ಟಿಯಾಗಿರೋದ್ರಿಂದ ಅವರು ಬಂದವರು, ಇಲ್ಲಾಂದ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ಬೇಕಾಗಿತ್ತ ಕಣ್ಮುಂದೆ ಆ ಘಟನೆ ನೋಡಿದಾಗ. ಅಂತದಕ್ಕೆ ಪರಿಹಾರ ಇದೆಲ್ಲ. ಆ ಟೆರರಿಸ್ಟ್ಗಳು ಯಾರು, ಬೇರೆ ಯಾವುದು, ಬುಡ ಯಾವುದು, ಕೊಂಬೆ ಯಾವುದು, ರೆಂಬೆ ಯಾವುದು, ಎಲ್ಲವನ್ನು ಹಿಡಿದು ಎಲ್ಲವನ್ನು ಹೊಡಿಬೇಕಾಗಿತ್ತಂತೆ. ಅಲ್ಲಿ ಇಷ್ಟು ಜನ ಹೋಗಿದ್ದಾರಂತೆ, ಕನ್ಫರ್ಮ್ ಆಗಿ 100 ಜನನ ಹೊಡೆದಿದ್ದಾರೆ ಅಂತ ನೀವ್ಯಾರಾದ್ರೂ ಟಿವಿ ಹೇಳಿದ್ರ? ನಮಗಿಲ್ಲಿ ಸುಟ್ಟರುವಂತ ಉಗ್ರರು ಯಾರು? ಅವ್ರು 4 ಜನ 5 ಜನ ಬಂದವರು ಎಲ್ಲೋದ್ರು? ನಮ್ಮ ಊರಲ್ಲಿ ಬಂದು ನಮಗೆ ಹೊಡೆದ್ಬಿಟ್ಟು ಅವರು ಎಲ್ಲಿ ತಪ್ಪಿಸ್ಕೊಂಡು ಹೋಗಕ್ಕೆ ಅವಕಾಶ ಎಲ್ಲಿದೆ? ಯಾಕೆ ಬೌಂಡ್ರಿನಲ್ಲಿ ನಮ್ಮವ್ರು ಯಾರು ಇಲ್ವಾ? ನಮ್ದು ಸೆಕ್ಯೂರಿಟಿ ಇಲ್ವಾ? ಹಂಗಂದ್ರೆ ಸೆಕ್ಯೂರಿಟಿ ವೈಫಲ್ಯವಾಗಿದೆಯಾ? ಇಂಟೆಲಿಜೆನ್ಸ್ ವೈಫಲ್ಯವಾಗಿದೆಯಾ? ಅಲ್ಲಿಗೆ ಶಾಸಕರಾದ ಕೊತ್ತೂರು ಮಂಜು ಅವರು ಒಂದೇ ಒಂಚೂರು ಕೂಡ ಅಪ್ಡೇಟ್ ಆಗಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. 5 ಪ್ರಶ್ನೆ ಕೇಳಬಹುದು ಕೊತ್ತೂರು ಮಂಜು ಅವರಿಗೆ. ಏನೂ ಮಾಡ್ಲಿಲ್ಲ 26 ಮಂದಿಗೆ ಅಂತ ಹೇಳ್ತಿದ್ದಾರಲ್ಲ, 3 ಜನ ಕರ್ನಾಟಕದವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ನೀವೇನ್ ಮಾಡಿದ್ರಿ ಒಬ್ಬ ಶಾಸಕರಾಗಿ? ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಸಂಖ್ಯೆ 2, ನಿಮ್ಮ ಅಪಾರವಾದ ಬುದ್ಧಿ ಸಂಪತ್ತನ್ನ ಬಳಸಿಕೊಂಡು ಸರ್ಕಾರಕ್ಕೆ ಸಜೆಸ್ಟ್ ಮಾಡ್ರಿ ಸ್ವಾಮಿ, ಏನ್ ಮಾಡಬೇಕು, ಹೆಂಗ್ ಮಾಡಬೇಕು, ಪ್ರತೀಕಾರ ಹೆಂಗ್ ಹುಡುಕ್ಬೇಕು ಉಗ್ರರಿಗೆ? ಕೂತು ಸೋಫಾ ಮೇಲೆ ಕೈಯಲ್ಲಾಡಿಸ್ಕೊಂಡು ಇಷ್ಟು ದೌಲತ್ತಲ್ಲಿ, ಕ್ಷಮೆ ಇರಲಿ ಸ್ವಲ್ಪ ಹಾರ್ಸಿರಬಹುದು ಪದಗಳು, ದೌಲತ್ತಲ್ಲಿ ಮಾತನಾಡೋ ನೀವು ಕೂಡ ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿ ಇದ್ದೀರಿ. ಸಜೆಸ್ಟ್ ಮಾಡಿ ಭಾರತದ ಸರ್ಕಾರಕ್ಕೆ, ಹಿಂಗ್ ಮಾಡಿ ನಿಮ್ಮ ಅಪಾರವಾದ ಇಂಟೆಲಿಜೆನ್ಸ್ ಅನ್ನ ಬಳಸಿಕೊಂಡು. 3ನೇದು, 100 ಮಂದಿ ಸತ್ತಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಇಲ್ಲ ಅಂತ ಹೇಳ್ತಾರೆ. ಅರೆ, ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ದಾರೆ, ಆರ್ಮ್ ಫೋರ್ಸ್ ಡಿಜಿಎಂಒಗಳು ಸಾಕ್ಷಿ ಸಮೇತ, ಅದರ ನಂಬರ್ ಸಮೇತ ಹೇಳಿದ್ದಾರೆ 100 ಮಂದಿ ಉಗ್ರರು ಸತ್ತಿದ್ದಾರೆ ಅಂತ ಹೇಳಿ. ಮಾಧ್ಯಮಗಳು ಬಿಟ್ಟಾಕ್ರಿ, ನಿಮಗೆ ಪುರ್ಸೋತಿಲ್ಲ. ಸೋಷಿಯಲ್ ಮೀಡಿಯಾ, ನಿಮ್ಮ ಮೊಬೈಲ್ಗೆ ಹರಿದು ಬರುವ ವಾಟ್ಸ್ಆಪ್, ಆ ವಿಡಿಯೋಗಳಲ್ಲಿ ನ್ಯೂಸ್ ಚಾನೆಲ್ಗಳ ಕ್ಲಿಪ್ಪಿಂಗ್ಗಳು ಹರಿದಾಡ್ತಾ ಇದೆ. ಪುರ್ಸೋತ್ ಮಾಡ್ಕೊಂಡು ನೋಡಬೇಕು. 100 ಮಂದಿ ಸತ್ತಿದ್ದಾರೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಬೇಕು ಅಂದ್ರೆ. 4ನೇದು,
ಭಾರತದ ಟಿವಿಲೂ ತೋರಿಸ್ತಿದ್ದಾರೆ ನಾವು ಹೊಡೆದಿದ್ದೀವಿ ಅಂತ ಹೇಳಿ, ಪಾಕಿಸ್ತಾನದ ಟಿವಿಲೂ ತೋರಿಸ್ತಿದ್ದಾರೆ ನಾವು ಹೊಡೆದಿದ್ದೀವಿ. ಯಾರು ನಂಬೋದು ಗೊತ್ತಾಗ್ತಾ ಇಲ್ಲ. ನಿಮಗೆ ನಂಬಿಕೆ ಇಲ್ವಾ ಭಾರತದ ಮೇಲೆ? ಹೋಗಿ ಪಾಕಿಸ್ತಾನಕ್ಕೆ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಪಾಕಿಸ್ತಾನದ ಯಾವ ವಾಯುನೆಲೆ ಯಾವ ರೀತಿಯಲ್ಲಿ ಧ್ವಂಸವಾಗಿದೆ ನೀವು ದಯಮಾಡಿ ಪುರ್ಸೋತ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ಬನ್ನಿ. ಕೊತ್ತೂರು ಮಂಜು ಅವರೇ, 5ನೇಯದ್ದು ವಿಷಯ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಮಾತನಾಡುವಷ್ಟು ಪುರ್ಸೋತಿಲ್ದೆ ಇರೋಷ್ಟು ಬ್ಯುಸಿ ಕಾರ್ಯ ಏನ್ ಮಾಡ್ತಿದ್ದೀರಿ? ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಕು ಪುರ್ಸೋತಿಲ್ದೆ ಇರುವಂತದ್ದು ಒಬ್ಬ ಜನಪ್ರತಿನಿಧಿಯಾಗಿ ಏನ್ ಮಾಡ್ತಿದ್ದೀರಿ? ಈ 5 ಪ್ರಶ್ನೆಗಳಿಗೆ ಬಹುಶಃ ಕೊತ್ತೂರು ಮಂಜುನಾಥ್ ಅವರು ಉತ್ತರ ಕೊಟ್ರೆ ಅವರನ್ನ ಒಬ್ಬ ಜನಪ್ರತಿನಿಧಿ ಅಂತ ಹೇಳಿ ನಿಮ್ಮ ಕ್ಷೇತ್ರದ ಜನರು ಕೂಡ ಒಪ್ಕೊಳ್ತಾರೆ ಅನ್ಸುತ್ತೆ. ಎನಿವೆ, ನನ್ನ ಕಲೀಗ್ ರಂಜಿತ್ ಶಿರ್ಯಾಳ್ ಕೊತ್ತೂರು ಮಂಜುನಾಥ್ ಅವರು ಗಮನಿಸ್ತಾ ಇದ್ರೆ ಅಥವಾ ಅವ್ರಿಗೆ ಆಪ್ತರೋ ಅಥವಾ ಅವರ ಅನುಯಾಯಿಗಳು ಯಾರು ಗಮನಿಸ್ತಾ ಇದ್ರೆ ದಯಮಾಡಿ ಇದನ್ನ ಹೇಳಿ. ನನ್ನ ಕಲೀಗ್ ರಂಜಿತ್ ಶಿರ್ಯಾಳ್ 24 ದಿನಗಳಿಂದ ಕಾಶ್ಮೀರದಲ್ಲೇ ನಿಂತು ನೋಡಿದ್ದಾರೆ ಏನೇನಾಗಿದೆ ಅಂತ ಹೇಳಿ, ಯಾವ್ಯಾವ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಭಾರತ ಅನ್ನೋದನ್ನ ಗಮನಿಸಿದ್ದಾರೆ. ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೊತ್ತೂರು ಮಂಜು ಅವರೇ, ಓವರ್ ಟು ಯು. ರಂಜಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಥ್ಯಾಂಕ್ ಯು ಸ್ಮಿತಾ. ಕೊತ್ತೂರು ಮಂಜುನಾಥ್ ಅವರು ಒಬ್ರು ಜನಪ್ರತಿನಿಧಿ ಆಗೋದಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನ ಅವರೇ ಸಾಬೀತು ಮಾಡ್ಕೊಳ್ತಾ ಇದ್ದಾರೆ. ಕೊತ್ತೂರು ಮಂಜುನಾಥ್ ಅವರ ಜೀವದಲ್ಲಿ, ಅವರ ದೇಹದಲ್ಲಿ ಜೀವ ಇಲ್ಲ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ. ನೋಡಿ, ಇಡೀ ಜಗತ್ತು ನೋಡಿದೆ, ಇಡೀ ವಿಶ್ವ ನೋಡಿದೆ ಭಾರತ ಏನ್ ಮಾಡಿದೆ, ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿದೆ. ಪಾಕಿಸ್ತಾನದ ಚಾನೆಲ್ಗಳು ಹೇಳಿದ್ದಾವೆ, ನಾವು ಬಿಡಿ ಪಾಕಿಸ್ತಾನ ಚಾನೆಲ್ಗಳು ಹೇಳಿದ್ದಾವೆ ಇವರಿಗೆ ಪಾಕಿಸ್ತಾನದ ಮೇಲೆ ಎಷ್ಟು ಪ್ರೀತಿ ಇದ್ರೆ ಹೋಗಿ ನೋಡ್ಲಿ. ಇವರಿಗೆ ನೀವು ಹೇಳ್ದಂಗೆ ಯಾರೋ ಪರ್ಸನಲ್ ಸೆಕ್ರೆಟರಿ ಅಥವಾ ಪರ್ಸನಲ್ ಅಸಿಸ್ಟೆಂಟ್ ಅಂತ ಹೇಳ್ತಾರಲ್ಲ, ಅಂತ ಕನಿಷ್ಠ ವ್ಯಕ್ತಿಯೂ ಕೂಡ ಹಾಗಾದ್ರೆ ಆ ವ್ಯಕ್ತಿಗಿಲ್ವಾ ಅನ್ನೋದು. ಯಾಕಂತ ಹೇಳಿದ್ರೆ ಕೊತ್ತೂರು ಮಂಜುನಾಥ್ ಅವ್ರೇನು ಸಾಮಾನ್ಯ ವ್ಯಕ್ತಿ ಅಲ್ಲ, ಜನಪ್ರತಿನಿಧಿ, ಜನರಿಂದ ಗೆದ್ದಿರೋರು. ಅವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು ಅನ್ನುವ ಒಂದು ಸಣ್ಣ ಸೂಕ್ಷ್ಮತೆ ಇಲ್ವಾ? ಹಾಗಾದ್ರೆ ದೇಶದ ಭದ್ರತೆ ವಿಚಾರವಾಗಿ ಇವತ್ತು 144 ಕೋಟಿ ಜನ ಇವತ್ತು ದೇಶದ ಜೊತೆಗೆ ನಿಂತ್ಕೊಂಡಿದ್ದಾರೆ. ಈ ಆಪರೇಷನ್ ಸಿಂಧೂರ ಏನು ಎತ್ತ ಅನ್ನೋದು ಯಾವ್ದೋ ಒಂದು ಹಳ್ಳಿಗೆ ಹೋದ್ರು ಕೂಡ ಅಲ್ಲಿ 4ನೇ ಕ್ಲಾಸ್ ಓದ್ತಾ ಇದ್ದಂತ ಮಗು ಹೇಳುತ್ತೆ. ಅಂತದ್ರಲ್ಲಿ ಕನಿಷ್ಠ ಈ ಕೊತ್ತೂರು ಮಂಜುನಾಥ್ ಅವರು ಶಾಸಕರಾಗಿದ್ದವರು ನಿಮ್ಗೊಂದು ಸಾಮಾನ್ಯ ಪರಿಜ್ಞಾನ ಬೇಡವಾ? ಹಾಗಾದ್ರೆ 26 ಜನರ ಆ ಸಿಂಧೂರವನ್ನ ಅಳಿಸಿದಂತ ಪಾಕಿಸ್ತಾನದ ಈ ಭಯೋತ್ಪಾದಕರನ್ನ ನಾವು ಹೆಂಗಲ್ಲ ಹೊಡೆದು ಹಾಕಿದ್ದೀವಿ ಅನ್ನೋದಕ್ಕೆ ನೀವು ಒಂಚೂರು ನಿಮ್ಮ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮೋ ಅಥವಾ ನಿಮ್ಮ ಯೂಟ್ಯೂಬ್ ಏನಾದ್ರೂ ಓಪನ್ ಮಾಡಿ ಕಂಡ್ರೆ ಅದ್ರಲ್ಲಿ ಸಾಲು ವಿಡಿಯೋ ಬರುತ್ತೆ. ಅದನ್ನಾದ್ರೂ ನೋಡಿ ಸ್ವಲ್ಪ ತಿಳುವಳಿಕೆಯನ್ನ ಕೊತ್ತೂರು ಮಂಜುನಾಥ್ ಅವರು ಪಡ್ಕೊಳ್ಬೇಕಲ್ಲ. ಅಂತ ಸಾಮಾನ್ಯ ಜ್ಞಾನವು ಕೊತ್ತೂರು ಮಂಜುನಾಥ್ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ತುಡುಕೋಟು MLA ಆದ್ರೆ ಹಾಗಾದ್ರೆ ನೀವು ದೇಶದ ಬಗ್ಗೆ ಮಾತಾಡುವಂತ ಕೊತ್ತೂರು ಮಂಜುನಾಥ್ ಅವರು ಇವತ್ತು ಇದೇ ಪುಲ್ವಾಮಾದಲ್ಲಿ ಟ್ರಾಲ್ ನಲ್ಲಿ ಆಯ್ತಲ್ಲ ಅಟ್ಯಾಕ್, ಗುಂಡಿನ ಶಬ್ದ ಕೇಳ್ತಲ್ಲ, 2-3 ಜನರನ್ನ ಹೊತ್ಕೊಂಡು ಹೋದ್ರಲ್ಲ, 2-3 ಜನ ಟೆರರಿಸ್ಟ್ ಗಳನ್ನ ಎತ್ತಾಕೊಂಡು ಆಂಬುಲೆನ್ಸ್ ನಲ್ಲಿ ಕರ್ಕೊಂಡು ಹೋದ್ರಲ್ಲ, ಬೀದಿ ಬಿಕಾರಿಗಳ ತರದಲ್ಲಿ ಹೊಡೆದು ಹಾಕಿದ್ರಲ್ಲ, ಸ್ವಲ್ಪ ಆದ್ರೂ ಕೂಡ ನೀವು ಅದನ್ನ ನೋಡಿದ್ದೀರಾ ಕೊತ್ತೂರು ಮಂಜುನಾಥ್ ಅವ್ರೆ? ನೋಡಿ, 9 ವಾಯುನೆಲೆ ಸೇರಿದಂತೆ 9 ಆ ಸೂಕ್ಷ್ಮ ಉಗ್ರ ತಾಣಗಳನ್ನ ಹೊಡೆದು ಹಾಕಿದ್ರಲ್ಲ. 2 ಗಂಟೆಗೆ ನಾವೇ ನಿಂತ್ಕೊಂಡು ಲೈವ್ ಕೊಟ್ಟವಲ್ಲ. ಕೊತ್ತೂರು ಮಂಜುನಾಥ್ ಅವರಿಗೆ ನಿಮ್ ಮನೆಯಲ್ಲಿ ಯಾರಾದ್ರೂ ಒಂದ್ ಸ್ವಲ್ಪ ಎಜುಕೇಟೆಡ್ ಇದ್ರೆ ನಿಮ್ಗೊಂದ್ ಸ್ವಲ್ಪ ಸಾಮಾನ್ಯವಾಗಿ ಅದನ್ನ ತಿಳಿಸೂ ಇಲ್ವಾ? ಹಾಗಾದ್ರೆ ಹೋಗ್ಲಿ, ನಿಮ್ಮ ಕ್ಷೇತ್ರದ ಜನರಾದ್ರೂ ನಿಮಗೆ ಕೊತ್ತೂರು ಮಂಜುನಾಥ್ ಅವರೇ ಹಿಂಗಾಗಿದ್ಯಲ್ಲ ಅಂತ ಹೇಳಿ ನಿಮ್ ಜೊತೆ ಮಾತಾಡೂ ಇಲ್ವಾ? ಹಂಗಾದ್ರೆ ಪರಿಹಾರದ ವಿಚಾರವಾಗಿ ಅದು ಸಡನ್ ಆಗಿ ಮತ್ತೊಂದು ಮಗದೊಂದಲ್ಲ, ಪರಿಹಾರದ ವಿಚಾರವಾಗಿ ಏನಾಗಿದೆ, ಎಷ್ಟು ಕೊಡ್ಬೇಕೆಲ್ಲವೂ ಕೂಡ ಸರ್ಕಾರ ನಿರ್ಧಾರ ಮಾಡುತ್ತೆ. ಇಂಥ ಸಮಯದಲ್ಲಿ ತಾವು ಹೊಲಸು ಕೀಳು ರಾಜಕಾರಣ ಮಾಡಿ ಯಾವ್ದೋ ಒಂದು ಪಾರ್ಟಿ ಮೆಚ್ಚಿಸೋದಕ್ಕೋಸ್ಕರ ಇನ್ಯಾವುದೋ ಪಾರ್ಟಿ ಬಗ್ಗೆ ಮಾತಾಡಿ, ಇನ್ಯಾರ ಬಗ್ಗೆ ಮಾತಾಡಿ ನೀವು ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಇವತ್ತು ದೇಶ ಎಲ್ಲವೂ ಕೂಡ ದೇಶದ ಈ ಸಮಗ್ರತೆಯ ಜೊತೆಗಿರುವಾಗ ನೀವೊಬ್ರು ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಕೊತ್ತೂರು ಮಂಜುನಾಥ್ ಅವರೇ, ಏನ್ ಸಂದೇಶ ಕೊಡ್ತಿದ್ದೀರಿ ನೀವು ರಾಜ್ಯದ ಜನರಿಗೆ? ಕೊತ್ತೂರು ಮಂಜುನಾಥ್ ಅವರು ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಈ ರೀತಿ ಮಾತಾಡೋ ಮೂಲಕ ತಮ್ಮ ಕನಿಷ್ಠ ಗೌರವವನ್ನ ಅವರೇ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ. ಬಹುಶಃ ನೀವು ಹೇಳ್ದಂಗೆ ಸ್ಮಿತಾ, ಅವರನ್ನ ಅಲ್ಲಿನ ಜನರೇ ಟಿಕೆಟ್ ಮಾಡಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಹೋಗಿ ಅಲ್ಲಿ ರಾವಲ್ಪಿಂಡಿ, ಲಾಹೋರು ಹಾಗೆ ಕರಾಚಿಯಲ್ಲಿ ಏನೇನಾಗಿದೆ ಅಂತ ಹೇಳಿ ನೋಡ್ಕೊಂಡು ಹಂಗೆ ನಾವೇ ಟಿಕೆಟ್ ಮಾಡಿ ಕಳಿಸ್ತೀವಿ, ಹಂಗೆ ವಾಪಸ್ ಬಂದು ಆನಂತರ ಮಾತಾಡ್ಲಿ, ಅದು ಸೂಕ್ತ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ರಂಜಿತ್, ನಿಮ್ಮೆಲ್ಲ ಇನ್ಪುಟ್ಸ್ಗೆ. ಒಟ್ಟಾರೆ ಇಂಥ ಜನಪ್ರತಿನಿಧಿಗಳಿಗೆ ನಾವು ನಮ್ಮ ಅಮೂಲ್ಯವಾದ ಓಟನ್ನ ಹಾಕಿ ಆಯ್ಕೆ ಮಾಡ್ತೀವಿ, ನಮ್ಮನ್ನು ಉದ್ಧಾರ ಮಾಡ್ಲಿ ಅಂತ ಹೇಳಿ. ನಮ್ಮನ್ನು ಉದ್ಧಾರ ಮಾಡೋ ಲಕ್ಷಣ ಇದೆಯಾ? ಕೊತ್ತೂರು ಮಂಜುನಾಥ್ ಅವರಿಗೆ ಓಟ್ ಹಾಕಿದ ಮತದಾರರು ಮತ್ತೊಮ್ಮೆ ಆಲೋಚಿಸಿ ಅಂತ ಹೇಳ್ತಾ ಆ ಸುದ್ದಿನ ಅಲ್ಲಿಗೆ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಪಾಕಿಸ್ತಾನದಲ್ಲಿ ಬಹುಶಃ ಈ ಸುದ್ದಿ ಕೂಡ ಕೊತ್ತೂರು ಮಂಜು ಅವರು ಗಮನಿಸಬೇಕು. ಪಾಕಿಸ್ತಾನದಲ್ಲಿನ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿದ ಭಾರತ ಈಗ ಕಣ್ಣಿಟ್ಟಿರೋದು ಭಾರತದ ಒಳಗಿನ ಉಗ್ರರ ಅಡುಗುದಾಣಗಳ ಮೇಲೆ. ಪಹಲ್ಗಾಮ್ ಹತ್ಯಾಕಾಂಡ ನಡೆಸಿದ ಉಗ್ರರತ್ತ ದುರ್ಬಿನ್ ಹಿಡಿದು ಸೇನೆ ಹುಡುಕಾಟವನ್ನ ನಡೆಸ್ತಾ ಇದೆ. ಜೊತೆಗೆ ಉಗ್ರ ಜಾಲ ನಿರ್ನಾಮಕ್ಕೆ ಪಣ ತೊಟ್ಟಿದೆ. ಅದರಂತೆ ಮೊನ್ನೆ ಶೋಪಿಯಾನ್ನಲ್ಲಿ 3 ಉಗ್ರರನ್ನ ಹೊಡೆದು ಉರುಳಿಸಿದೆ ಸೇನೆ. ಈಗ ಪುಲ್ವಾಮಾದಲ್ಲಿ
ಅಡಗಿ ಕೂತಿದ್ದ ಮೂವರನ್ನ ಹೊಡೆದುರುಳಿಸಿದೆ. ಅಲ್ಲಿಗೆ ಈ ವಾರದ ಉಗ್ರರ ಹತ್ಯೆಯ ಲೆಕ್ಕ 8ಕ್ಕೇರಿದೆ. ಉಗ್ರರ ಹುಡುಕಿ ಕೊಲ್ಲೋ ಪ್ಲಾನ್. ಪುಲ್ವಾಮಾ ಬಳಿ ಮತ್ತೆ 3 ಉಗ್ರರು ಖತಂ. ಪಹಲ್ಗಾಮ್ ಹಿಂದೂ ನರಮೇಧದ ಬಳಿಕ ಪ್ರಧಾನಿ ಮೋದಿ ಅಬ್ಬರಿಸಿದ್ದು ನೆನಪಿದೆ ತಾನೆ. ಉಗ್ರರು ಹಾಗೂ ಉಗ್ರರ ಹಿಂದೆ ನಿಂತವರನ್ನ ಹುಡುಕಿ ಕೊಲ್ಲುತ್ತೇವೆ ಅಂತ ಈಗಾಗುತ್ತಿರುವುದು ಸಹ ಇದೆ. ಜಮ್ಮು ಕಾಶ್ಮೀರದಲ್ಲಿ ಎಗ್ಗಿಲ್ಲದೆ ನಡೆದಿದೆ ಉಗ್ರರ ಶಿಕಾರಿ. ಬಾಹ್ಯವಾಗಿ ಪಾಕಿಸ್ತಾನಿ ಉಗ್ರ ನೆಲೆಗಳ ಮಟಾಶ್ ಕಾರ್ಯ ನಡೆದರೆ ಆಂತರಿಕವಾಗಿ ಒಳಗಿರೋ ಉಗ್ರರ ಹೊಡೆದುರುಳಿಸೋ ಪ್ರೋಗ್ರಾಂ. ಅದರಂತೆ ಪಹಲ್ಗಾಮ್, ಸೋಪಿಯಾನ್, ಪುಲ್ವಾಮಾ ಹೀಗೆ ಜಮ್ಮು ಕಾಶ್ಮೀರದಾದ್ಯಂತ ಸೇನೆ ಕೈಗೊಂಡಿದ್ದು ಆಪರೇಷನ್ ಕೆಲ್ಲರ್. ಎರಡು ದಿನಗಳಿಂದ ಸೋಫಿಯಾನ್ ಬಳಿ ಉಗ್ರರ ಫಿನಿಶ್ ಕಾರ್ಯಕ್ರಮ ನಡೆದಿದ್ರೆ ಈಗ ಭಾರತೀಯ ಸೇನೆ ಬೋರ್ಗರೆದಿದ್ದು ಪುಲ್ವಾಮಾದಲ್ಲಿ ಉಗ್ರರ ಅಡಗು ತಾಣದಲ್ಲಿ ಕಟ್ಟಡವೊಂದರಲ್ಲಿ ಉಗ್ರರು ಅಡಗಿ ಕೂತ ಬಗ್ಗೆ ಸಿಕ್ಕಿದ್ದು ಡ್ರೋನ್ ದೃಶ್ಯ. ಇದನ್ನ ಬೆನ್ನ ಹತ್ತಿದ ಸೇನಾಪಡೆ ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಸುತ್ತುವರೆದಿದ್ದು ಪುಲ್ವಾಮಾ ಬಳಿ ಹಳ್ಳಿಯೊಂದರ ಬಳಿ ಉಗ್ರರು ಅಡಗಿದ್ದ ಆ ಕಟ್ಟಡವನ್ನ ಆಮೇಲೆ ನಡೆದ ನಿರಂತರ ಕಾರ್ಯಾಚರಣೆಯಲ್ಲಿ ಹತರಾಗಿದ್ದು 3 ಉಗ್ರರು. ಇಲ್ಲಿ ಉಗ್ರರ ವಿರುದ್ಧದ ಆಪರೇಷನ್ ಕೆಲ್ಲರ್ ನಡೆಯುವಾಗಲೇ ಕೆಚ್ಚೆದೆಯಿಂದ ಡೇರಿಂಗ್ ರಿಪೋರ್ಟ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡ್ ಅನ್ನ ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಾಡ್ ಈ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತೆ ಇಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ. ಇಲ್ಲಿರುವಂತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಮೊನ್ನೆಯಷ್ಟೇ ಸೋಫಿಯಾನ್ನಲ್ಲಿ 3 ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿತ್ತು ಸೇನೆ. ಇದಾದ ಮೇಲೆ ಪುಲ್ವಾಮಾ ಬಳಿ ಉಗ್ರರು ಅಡಗಿಕೊಂಡ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಇಲ್ಲಿನ ಕುಚ್ಚಮುಲ್ಲಾದಲ್ಲಿ ಸರ್ಚಿಂಗ್ ಕಾರ್ಯ ಕೈಗೊಂಡಿದ್ದು ಭದ್ರತಾ ಪಡೆ. ಇಡೀ ಪ್ರದೇಶ ಸುತ್ತುವರೆದಿದ್ದ ಸಿಆರ್ಪಿಎಫ್, ರಾಷ್ಟ್ರೀಯ ರೈಫಲ್ ಉಗ್ರರ ಸೆದೆ ಬಡಿಯೋ ನಿಟ್ಟಿನಲ್ಲಿ ಸಕ್ಸಸ್ ಆಗ್ತಿದೆ. 3 ದಿನಗಳಿಂದ 6 ಉಗ್ರರನ್ನ ಖಲ್ಲಾಸ್ ಮಾಡಿರೋ ಸೇನೆ ಅಡಗಿರೋ ಉಳಿದ 8 ಭಯೋತ್ಪಾದಕರಿಗೆ ತಲ್ಲಾಶ್ ನಡೆಸಿದೆ. ಈಗಾಗಲೇ ನಾಧೇರ್, ಟ್ರಾಆಫ್, ಅವಂತಿಪುರಾದಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸಲಾಗಿದೆ. ಹಾಗೆ ಪಹಲ್ಗಾಮ್ ನರಮೇಧ ನಡೆಸಿದ 4 ಉಗ್ರರಿಗಾಗಿಯೂ ಶೋಧ ಮುಂದುವರೆಸಿದೆ ಭಾರತೀಯ ಸೇನೆ. ಈಗಾಗಲೇ ಪಹಲ್ಗಾಮ್ ಸುತ್ತಲಿನ ಪ್ರದೇಶದಲ್ಲಿ ಉಗ್ರರ ಮಾಹಿತಿ ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಇನಾಮು ಕೊಡೋ ಬಗ್ಗೆ ಪೋಸ್ಟರ್ ಅಂಟಿಸಲಾಗಿದೆ. ಮಾಹಿತಿ ಕೊಟ್ಟ ಜನರ ಗುರುತು ರಹಸ್ಯವಾಗಿಡೋ ಭರವಸೆ ಕೊಡಲಾಗಿದೆ. ಒಟ್ಟಾರೆ ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕೂತ ಉಗ್ರರ ಹೆಡೆಮುರಿ ಕಟ್ಟೋ ತನಕ ವಿರಮಿಸೋದಿಲ್ಲ ಸೇನೆ. ಇತರೆ ಉಗ್ರರ ಜೊತೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ನೆತ್ತಿಳಿಸಿದ ರಕ್ಕಸರ ಬೇಟೆಗೆ ಈಗ ಸೇನೆಯೇ ಮೊದಲ ಆದ್ಯತೆ. ದಟ್ಟಾರಣ್ಯ ಪ್ರದೇಶದಲ್ಲಿ ಉಗ್ರರ ಪತ್ತೆಗಾಗಿ ಹೆಜ್ಜೆ ಇಟ್ಟಿದೆ ವೀರ ಯೋಧರ ಪಡೆ. ಒಂದು ಬ್ರೇಕ್ ಆದ ನಂತರ ಕೇಂದ್ರದ ವಿರುದ್ಧ ಮತ್ತೆ ಆರೋಪ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್. ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ಕೊತ್ತೂರು ಮಂಜುನಾಥ್ ಅವರ ಆಪರೇಷನ್ ಸಿಂಧೂರ ಕುರಿತ ಹೇಳಿಕೆಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಇದೀಗ ಮತ್ತಷ್ಟು ಹೇಳಿಕೆ ಅವರ ಕಡೆಯಿಂದ ಬರ್ತಾ ಇದೆ. ಪಹಲ್ಗಾಮ್ ಉಗ್ರರ ದಾಳಿ ಕೇಂದ್ರ ಸರ್ಕಾರದ ಪ್ಲಾನ್ ಅಂತೆ. ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಾ ಇದ್ದಾರೆ ಕೊತ್ತೂರು ಮಂಜುನಾಥ್. ನಮ್ಮ ನೆಲೆಗೆ ಬಂದು ಅಮಾಯಕರನ್ನ ಸಾಯಿಸಿದ್ದಾರೆ. ಗಡಿಯಲ್ಲಿ ನಮ್ಮ ಸೇನೆ ಏನ್ ಮಾಡ್ತಿತ್ತು ಅಂತ ಸೈನಿಕರನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಉಗ್ರರು ಅವರಾಗೆ ಬಂದ್ರ, ಇವರೇ ಕರೆಸ್ಕೊಂಡ್ರ, ಇವರೇ ಪ್ಲಾನ್ ಮಾಡಿ ಉಗ್ರರನ್ನ ಒಳಗೆ ಬಿಟ್ಕೊಂಡ್ರ,
ಯಾವ್ದು ನಿಜ ಯಾವ್ದು ಸುಳ್ಳು ನಮ್ಗೆ ಗೊತ್ತಾಗ್ತಿಲ್ಲ, ಜನರಿಗೆ ಸತ್ಯ ಗೊತ್ತಾಗಬೇಕು ಅಂತ ಕೋಲಾರದ ಘನತೆವೆತ್ತ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿದ್ದಾರೆ. ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಕೋಲಾರ ಟೌನ್ ಅಲ್ಲಿ ಬಂದು ಹೊಡೆದ್ಬಿಟ್ಟು ಅಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು, ಈ ಕಡೆ ಬಂದ್ರೆ ಟಮ್ಕಾ ಸರ್ಕಲ್ ದಾಟಬೇಕು, ಆ ಕಡೆ ಹೋದ್ರೆ ಜಿಲ್ಲಾ ಪಂಚಾಯತ್ ಆಫೀಸ್ ದಾಟಬೇಕು, ಆ ಕಡೆ ಹೋದ್ರೆ APMC ಮಾರ್ಕೆಟ್ ದಾಟಬೇಕು, ಹಿಂಗೆ ವೇಮಗಲ್ ರೋಡ್ ಅಲ್ಲಿ ಹೋದ್ರೆ ಚಿಕ್ಕಬಳ್ಳಾಪುರ ರೋಡ್ ಅಲ್ಲಿ ರೈಲ್ವೆ ಗೇಟ್ ದಾಟ್ಕೊಂಡೇ ಹೋಗ್ಬೇಕು. ಕರೆಕ್ಟಾ? ಇವರೆಲ್ಲ ಏನ್ ಮಾಡ್ತಾ ಇದ್ರು ಅಷ್ಟೊತ್ತಿಗೂ? ಬಾರ್ಡರ್ ಬೇರೆ, ಅದು ಬಾರ್ಡರ್ ಎಲ್ಲಿ ಹೋಗ್ತಾ ಇದ್ರು ನಮ್ಮ ಮಿಲಿಟರಿ ಅವ್ರು ಏನ್ ಮಾಡ್ತಾ ಇದ್ರು? ಇವರೇ ಏನಾದ್ರು ಪ್ಲಾನ್ ಮಾಡಿ ಅವ್ರನ್ನ ಒಳಗಡೆ ಕರೆಸಿದ್ರ? ಏನಕ್ಕೆ ಹಿಂಗಾಯ್ತಿದು ಅನ್ನೋದು ಚರ್ಚೆ ಆಗ್ಬೇಕಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಾಗ್ಬೇಕು. ಇವಾಗ ನಮ್ಗೆ ಯಾವ್ದೂ ಗೊತ್ತಿಲ್ಲ. ಅವರೇ ಬಂದ್ರ, ಇವರೇ ಕರೆಸಿದ್ರ, ಯಾರು ಬಂದ್ರು ನಮಗ್ ಗೊತ್ತಿಲ್ಲ. ಸತ್ಯವಾದಂತ ಅಂಶಗಳು ಯಾವ್ದೂ ಗೊತ್ತಿಲ್ಲ ನಮ್ಗೆ. ಕೋಲಾರಲ್ಲಿ ಬಂದು ಹೊಡೆದ್ಬಿಟ್ಟು ಹೋಗ್ಬೇಕಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಕೋಲಾರ ಟೌನ್ ಅಲ್ಲಿ ಬಂದು ಹೊಡೆದ್ಬಿಟ್ಟು ಅಂದ್ರೆ ಕೋಲಾರ ದಾಟ್ಕೊಂಡ್ತಾನೆ ಹೋಗ್ಬೇಕು. ಈ ಕಡೆ ನಮ್ಮ ಬಂಗಾರಪೇಟೆ ಸರ್ಕಲ್ ದಾಟಬೇಕು, ಈ ಕಡೆ ಬಂದ್ರೆ ಟಮ್ಕಾ ಸರ್ಕಲ್ ದಾಟಬೇಕು. ಇಷ್ಟು ಇವತ್ತಿನ ಎಚ್ಚರೆ ಕಾರ್ಯಕ್ರಮದ ಸುದ್ದಿಗೊಂದು ಬ್ರೇಕ್ ಬೇಕಾದ ನಂತರ ಆಪರೇಷನ್ ಉಗ್ರ ಸಂಹಾರ ಚುರುಕಾಗಿದೆ. ಇದ್ರ ಮತ್ತಷ್ಟು ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.